ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ನಾನಿಲ್ಲಿ ಒಂದು ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಲೋಟಕ್ಕೆ ಹಾಕ್ಕೊಳ್ತಿದ್ದೇನೆ. ಆಮೇಲೆ ಅದಕ್ಕೆ ನಾನು 2 ಮೊಟ್ಟೆಯನ್ನು ಹಾಕ್ಕೊಳ್ತಿದ್ದೇನೆ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಮೊಟ್ಟೆ ಹಾಕ್ಕೊಳ್ಳಿ. ನಾನು ಮಾತ್ರ ಇಲ್ಲಿ 2 ಮೊಟ್ಟೆಯನ್ನು ಹಾಕ್ಕೊಳ್ತಿದ್ದೇನೆ. ಆಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್, ಸ್ವಲ್ಪ ಅಚ್ಚ ಖಾರದ ಹುಡಿ, ಸ್ವಲ್ಪ ಅರಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಮಿಕ್ಸ್ ಆದ ನಂತರ ಗ್ಯಾಸ್ ಆನ್ ಮಾಡಿ ತವ ಸ್ವಲ್ಪ ಬಿಸಿ ಆಗಲಿ ಇಡಬೇಕು. ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಯಾವ ಎಣ್ಣೆ ಸಹ ಆಗ್ತದೆ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ಕೊಳ್ತಿದ್ದೇನೆ. ಅದಕ್ಕೆ ನಾವು ಮಿಕ್ಸ್ ಮಾಡಿಟ್ಟಂತಹ ಆಮ್ಲೆಟ್ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಆಮೇಲೆ ಅದನ್ನೆಲ್ಲ ತವಕ್ಕೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಅದೆಲ್ಲ ಪೂರ್ತಿ ಸ್ಪ್ರೆಡ್ ಆಗಬೇಕು. ಆಮೇಲೆ ಅದನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತಿದ್ದೇನೆ. ಫ್ರೈ ಆದಮೇಲೆ ಅದಕ್ಕೆ ನಾನೀಗ ಬ್ರೆಡ್ಡನ್ನು ಹಾಕ್ಕೊಳ್ತಿದ್ದೇನೆ. ನಾನಿಲ್ಲಿ 4 ಬ್ರೆಡ್ಡನ್ನು ಹಾಕ್ಕೊಳ್ತಿದ್ದೇನೆ. ಅದನ್ನು ಸ್ವಲ್ಪ ಮೆಲ್ಲನೆ ಒತ್ತಬೇಕು. ಅದರಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು. ನಾವು ಫ್ರೈ ಆಗೋ ಮೊದಲೇ ತೆಗಿಬಾರ್ದು, ತೆಗೆದ್ರೆ ಎಲ್ಲ ಹುಡಿ ಹುಡಿ ಆಗ್ತದೆ. ಆಮೇಲೆ ಫ್ರೈ ಆದಮೇಲೆ ನಿಧಾನವಾಗಿ ತೆಗಿಬೇಕು. ನಾನಿಲ್ಲಿ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ. ಎಲ್ಲ ತೆಗಿಲಿಕ್ಕೆ ಹೋದರೆ ಎಲ್ಲ ಉಡಿ ಉಡಿ ಆಗ್ತದೆ. ಹಾಗೆ ನಾನು ಮೊದಲಿಗೆ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ. ಕಟ್ ಮಾಡಿ ಮೆಲ್ಲನೆ ತೆಗಿಬೇಕು. ಆಮೇಲೆ ಅದನ್ನು ನಾವು ಮಗುಚಿ ಹಾಕಬೇಕು. ಮಗುಚಿ ಹಾಕಿ ಅದನ್ನು ಚೆಂದ ಫ್ರೈ ಮಾಡ್ಕೊಳ್ಬೇಕು. ನಾವು ಹಸಿ ಹಸಿ ಇರಬಾರ್ದು, ಹಾಗಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಕೆಲವೊಮ್ಮೆ ನಮಗೆ ಬೆಳಿಗ್ಗೆ ಬೇಗ ಎಲ್ಲ ಹೋಗ್ಲಿಕ್ಕೆ ಇರ್ತದೆ ಅಲ್ವಾ, ಆ ಟೈಮಲ್ಲಿ ನಮಗೆ ಈ ಥರ ಬ್ರೆಡ್ ಆಮ್ಲೆಟ್ ಮಾಡಿದರೆ ಟೈಮ್ ಕೂಡ ಸೇವ್ ಆಗ್ತದೆ, ಟೇಸ್ಟಿಯಾಗಿಯೂ ಇರ್ತದೆ ತಿನ್ನಲಿಕ್ಕೆ. ಇವಾಗ ಫ್ರೈ ಆಗಿದೆ. ಅದನ್ನು ನಿಧಾನವಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಅಂತ. ತುಂಬಾ ಈಸಿ, ಬೇಗನೆ ಆಗ್ತದೆ. ಆಮೇಲೆ ಎಲ್ಲಾದರೂ ನಮಗೆ ಹೋಗಲಿಕ್ಕೆಲ್ಲ ಇದ್ದರೆ ಆ ಟೈಮಲ್ಲಿ ಹೀಗೆ ಬೆಳಿಗ್ಗೆ ಬ್ರೆಡ್ ಆಮ್ಲೆಟ್ ಮಾಡಿದರೆ ಟೈಮ್ ಕೂಡ ಸೇವ್ ಆಗ್ತದೆ. ಎಲ್ರಿಗೂ ತಿನ್ನಲಿಕ್ಕೆ ಖುಷಿ ಕೂಡ ಆಗ್ತದೆ.